ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಮಂಗಳವಾರ. ಸೊ ಬೆಳಿಗ್ಗೆ ನಾಷ್ಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಶಾವಿಗೆ ಹಾಕ್ಕೊಳ್ತೀನಿ. ಸೊ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು ನಿಮಿಷಕ್ಕೆಲ್ಲ ಸಿದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಸೊ ಇದನ್ನು ಎತ್ತಿ ಸೈಡ್ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ಕಡಲೆಬೇಳೆ ಏನು ಬಳಸಿಲ್ಲ. ಸೊ ನಿಮಗೆ ಬೇಕಾದ್ರೆ ನೀವು ಅದನ್ನು ಹಾಕ್ಕೊಳ್ಬೋದು. ಆಮೇಲೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ. ಬೇಗ ಬೆಂದೋಗಿಬಿಡುತ್ತೆ. ಸೊ ಈ ಥರ ಚೆನ್ನಾಗಿ ಬೆಂದಿದ್ದಾದಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸೊ ಅರಿಶಿನ ಪುಡಿ ಕಲರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಲೈಟ್ ಎಲ್ಲೋ ಕಲರ್, ಲೆಮನ್ ಎಲ್ಲೋ ಕಲರ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ನಾನು 1 ಲೋಟ ಶಾವಿಗೆಗೆ 1.25 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ 1 ನಿಮಿಷಕ್ಕೆಲ್ಲ ಕುದೀತಾ ಇರುತ್ತೆ ನೀರು. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಆಮೇಲೆ ನೋಡಿ ಈಗ ಕುದೀತಾ ಇದೆ. ಈಗ ಶಾವಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಶಾವಿಗೆ ರೆಡಿಯಾಗಿರುತ್ತೆ. ಸೊ ತುಂಬ ಸಿಂಪಲ್ಲು. ಸೊ ಆಮೇಲೆ ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡೆ. ಸೊ ನಾಷ್ಟ ರೆಡಿ ಮಾಡಿಟ್ಟೆ. ನಮ್ಮ ಮನೆಯವರು ಇನ್ನೂ ರೆಡಿ ಆಗ್ತಾಯಿದ್ರು ಅವರು. ಸೊ ಅಷ್ಟರಲ್ಲಿ ಬೆಡ್ ಮೇಲೆ ಇರೋದೆಲ್ಲ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬೇಡ ಅಂತ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಲಶ ತೆಗಿಬಾರ್ದು. ಸೊ ಏನು ಮಾಡೋದು ನೋಡ್ತಾ ಇದ್ದೀನಿ. ಸೊ ಬೇಡ ಅಂತ ಅಂದ್ಕೊಂಡು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಬೆಡ್ ಮೇಲೆ ಇರೋದು ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ಟು ಅವರು ನಾಷ್ಟ ಮಾಡಿಕೊಂಡು ಈಗ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ಅವರು ಇದು ಪೌಡರ್ ತರಿಸಿದ್ರು ಫ್ರೆಂಡ್ಸ್, ಜುನ್ನು ಪೌಡರ್ ಅಂತ, ನಾವು ಗಿನ್ನಂತ ಕರಿತೀವಲ್ಲ. ಸೊ ಅದ್ರದ್ದು ಪೌಡರು. ಸೊ ಮಾಡೋಣ ಅಂತ ಅಂದ್ಕೊಂಡು ಸೊ ಹಾಲು ತರಿಸಿ 2 ದಿನ ಹೋಗಿತ್ತು, ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಹಾಲು, ಸಕ್ಕರೆ, ಏಲಕ್ಕಿ ಪುಡಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು ಫ್ರೆಂಡ್ಸ್. ಒಂದು 15 ನಿಮಿಷ ರೆಡಿ ಆಗುತ್ತೆ ಅಂತಂದರು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಅದನ್ನು ಇಟ್ಬಿಟ್ಟು ಅಷ್ಟರಲ್ಲಿ ಬೆಡ್ಶೀಟ್ಗಳೆಲ್ಲ ಒಗೆಯೋದಕ್ಕೆ ಹಾಕಿದ್ದೆ. ಸೊ ಅದನ್ನು ಕೂಡ ಎಲ್ಲ ಪಿಲ್ಲೋ ಕವರ್ಸು, ಬೆಡ್ಶೀಟ್ಸು ಎಲ್ಲ ಒಗೆದಿದ್ನೆಲ್ಲ ಒಣಗಾಕೊಳ್ತಾಯಿದ್ದೀನಿ. ಸೊ ಈ ರೆಸ್ಟ್ ಡೇಸ್ ಮುಗಿದ್ಬಿಟ್ರೆ ಮನೆ ಫುಲ್ಲು ಒಂಥರ ಡೀಪ್ ಕ್ಲೀನಿಂಗ್ ಆಗೋಗುತ್ತೆ. ಅದಾದಮೇಲೆ ಸೊ ಫೈನಲಿ ಎಲ್ಲ ಒಕ್ಕೊಂಡು ಇನ್ನೂ ಒಂದು ರೌಂಡ್ ಇದೆ. ಸೊ ಫೈನಲಿ ಇಷ್ಟು ಮಾತ್ರ ಆರಲಿ ಅಂದ್ಕೊಂಡು ಒಣಗಾಕೊಳ್ತೀನಿ. ಇನ್ನೂ ಹಗ್ಗ ಇದೆ ಫ್ರೆಂಡ್ಸ್, ಆದರೆ ಕಟ್ಸ್ಕೊಳ್ಬೇಕು. ಎಲ್ಲಿಂದ ಎಲ್ಲಿಗೆ ಕಟ್ಟಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ಇದು ಎಷ್ಟು ಒಂದು ಅರ್ಧ ಅವರ್ 1 ಅವರ್ ಫ್ರೆಂಡ್ಸ್ ಆಗಿಬಿಡುತ್ತೆ. ಆಮೇಲೆ ಬಂದಿದ್ದು ದಿವಾನ ಮೇಲೆಲ್ಲ ಬಟ್ಟೆ ಚೇಂಜ್ ಮಾಡಿದ್ನಲ್ಲ, ಸೊ ಅದನ್ನು ಎಲ್ಲ ಬಟ್ಟೆ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಸೋಫಾದು ಬಟ್ಟೆ ಹಾಕ್ತಿದ್ದಾನೆ ಫ್ರೆಂಡ್ಸ್. ಅದು ಹೆಂಗಾಗ್ತಿದೆ ಅಂದರೆ ದಿವಾನದ್ದು ಬಟ್ಟೆನೇ ಹಾಕ್ತಾಯಿದ್ದೆ ಸೋಫಾಗೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ದಿವಾನದ್ದು ಕಟ್ ಮಾಡಿಬಿಟ್ಟು ಸೋಫಾ ಥರನೇ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡಿಟ್ಟೆ. ನೋಡಿದ್ರೆ ಮಿಷಿನ್ ಕೈ ಕೊಟ್ಟಿದೆ. ಸೊ ನೋಡಬೇಕು, ಆದಷ್ಟು ಬೇಗ ಮಿಷಿನ್ ರೆಡಿ ಮಾಡಬೇಕು. ಇದು ನಮ್ಮ ಮನೆಯವರು ನನಗೆ ಡೈರಿ ಮಿಲ್ಕ್ ತರಿಸ್ಕೊಟ್ಟಿದ್ರು ಫ್ರೆಂಡ್ಸ್. 5 ತರಿಸಿದ್ರು, 2 ಖಾಲಿಯಾಗಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ 3-4 ದಿನ ಆಗೋಯ್ತು ನಾನು ವ್ಲಾಗ್ ಮಾಡಿ. ಸೊ ಯಾಕಂದರೆ ರೆಸ್ಟ್ ಡೇಸ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ನಾನು ವ್ಲಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ಪೂಜೆ ಮಾಡಬೇಕಿತ್ತು ಫ್ರೆಂಡ್ಸ್, ಆದರೆ ಇವತ್ತು ಮಂಗಳವಾರ. ಸೊ ಕಲಶ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ಒಟ್ಟಿಗೆ ನಾಳೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಳಿದ್ದು ಬೆಳಗ್ಗೆ ಗುರುವಾರ ಅಲ್ವಾ. ಸೊ ಗುರುವಾರ ಬೆಳಗ್ಗೆ ದೀಪ ಹಚ್ಕೊಂಡ್ರೆ ಆಯಿತು ಅಂದ್ಕೊಂಡು ಹಿಂಗೆ ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಈಗೆಲ್ಲ ಮನೆ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ನಾನು ರೆಡಿಯಾಗಿದ್ದೀನಿ. ಮತ್ತು ಹೊರಗಡೆ ಹೋಗಬೇಕು, ನೀರು ಖಾಲಿ ಆಗಿದೆ, ನೀರು ತರಬೇಕು. ಆ್ಯಂಡ್ ನಾಳೆ ಪೂಜೆಗೆ ಕಲಶಕ್ಕೆ ಎಲೆ, ತೆಂಗಿನಕಾಯಿ ಇದೆಲ್ಲ ತರಬೇಕು. ಆ್ಯಂಡ್ ಕೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ನೀರು ಇಟ್ಕೊಂಬಂದ್ಬೇಡ ಅಂತ ಬಂದಿದ್ದೀನಿ. ಸೊ ನೀರು ಇಟ್ಕೊಂಡು ಆಮೇಲೆ ಅಂಗಡಿಗೆ ಹೋಗಿದ್ದೆ, ಸ್ವಲ್ಪ ಐಟಮ್ಸ್ ತರೋದಿತ್ತು. ಅದನ್ನು ತೊಗೊಂಡು ಹಾಗೆ ನಾಳೆ ಪೂಜೆಗೆ ಸೊ ತೆಂಗಿನಕಾಯಿ, ಎಲೆ, ಹೂವು ಎಲ್ಲ ತರಬೇಕಿತ್ತು. ಸೊ ಅದನ್ನು ತೊಗೊಂಬಂದೆ. ಸೊ ತೊಗೊಂಬಂದು ನೋಡಿದ್ರೆ ಮನೆಯಲ್ಲಿ ಗಿನ್ನು ರೆಡಿಯಾಗಿತ್ತಲ್ಲ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಡೋದೇ ಮರ್ತೋಗಿದ್ದೆ ನಾನು. ಸೊ ಆಗಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊಳ್ಬೇಕಿತ್ತು. ಸೊ ಗಟ್ಟಿಗೆ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಪ್ಯಾಕೆಟ್ ಇದೆ, ನೆಕ್ಸ್ಟ್ ಟೈಮ್ ತೆಳ್ಳಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ. ಅಷ್ಟೆಲ್ಲ ನಮ್ಮ ಮನೆಯವ್ರು ಕೂಡ ಬರ್ತಾ ಮಾವಿನಕಾಯಿ ತಂದಿದ್ದಾರೆ ಫ್ರೆಂಡ್ಸ್. ಈ ಸತಿ ಮಾವಿನಕಾಯಿಗಳೇ ಚೆನ್ನಾಗಿಲ್ಲ, ಎಲ್ಲ ಹುಳಿ ಅಂದರೆ ಹುಳಿ. ಸೊ ಇಷ್ಟು ತಂದಿದ್ದಾರೆ, ವೇಸ್ಟೇ ಇದು. ಸೊ ಆಮೇಲೆ ಚಿಕನ್ ತಂದಿದ್ರು, ಗೊತ್ತಲ್ಲ ಫ್ರೆಂಡ್ಸ್, ಆಲ್ ಟೈಮ್ ನಮ್ಮ ಫೇವ್ರೆಟು ಚಿಲ್ಲಿ ಚಿಕನ್. ಸೊ ಅದನ್ನೇ ಮಾಡ್ಕೊಂಡ್ವಿ. ಚಿಲ್ಲಿ ಚಿಕನ್ ನಾನು ತಿನ್ನೋ ಹಂಗಿಲ್ಲ, ಡಾಕ್ಟ್ರ್ ಹೇಳಿದ್ದಾರೆ, ಆದರೂ ಚಿಲ್ಲಿ ಚಿಕನ್ನೇ ಮಾಡ್ಕೊಳ್ತಾಯಿದ್ದೀವಿ. ಸೊ ನೋಡೋಣ, ಇದನ್ನು ಊಟಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಲೇಟಾಗಿ ತಿನ್ನೋಣ ಫ್ರೆಂಡ್ಸ್. ಸೊ
ಸೊ ಫ್ರೆಂಡ್ಸ್, ಈಗ ಚಿಕನ್ ತಿಂದಿದ್ದಾಯಿತು. ಸೊ ಈಗ ಹೊರಗಡೆ ಹೋಗ್ತಿದ್ವಿ. ಎಲ್ಲಿಗೆ ಅಂದರೆ, ಸೊ ತುಂಬ ದಿನ ಆಗಿತ್ತು ನಾನು ನಮ್ಮ ಮನೆಯವರಿಬ್ಬರು ಹೊರಗಡೆ ಹೋಗಿ. ಸೊ ಅದಕ್ಕೆ ಹೋಗೋಣ ಸಡನ್ ಪ್ಲ್ಯಾನ್ ಆಯಿತು. ಸೊ ಬನ್ನಿ ಹೋಗ್ಬಿಡೋಣ. ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏರ್ಪೋರ್ಟು ಅಂತ ಏನು ಗೊತ್ತಿಲ್ಲ. ಸೊ ಅದಕ್ಕೆ ಹೋಗ್ಬಿಡೋಣ. ಇಲ್ಲಿ ತಿರಮಿಸೋರು ಅವಾಗ ಅಲ್ಲಲ್ಲಿ ಸ್ಪಾಟ್ ಆಗ್ತಾ ಇರ್ತಾರೆ. ಸೊ ಇಲ್ಲಿ ನಮ್ಮ ಬರ್ತೂರ ಹತ್ರ ನೆನ್ನೆ ಇವತ್ತು ಹಾಕಿದ್ರು. ನೆನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿಲ್ಲ. ಸೊ ಅದಕ್ಕೆ ಫೈನಲಿ ಇವತ್ತು ಹೋಗಿ ಬರೋಣ, ಟೇಸ್ಟ್ ನೋಡ್ಕೊಂಬರೋಣ ತಿರಮಿಸು ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ನೋಡೋಣ, ಈ ತಿರಮಿಸ್, ಕುನಾಫಾ, ಮ್ಯಾಕ್ಸಿಗೆ ಇದೆಲ್ಲ ಚೆನ್ನಾಗಿರುತ್ತೆ ಅಂತಾರೆ. ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಹೊರಟ್ವಿ. ಆ ಕಡೆ ಟ್ರಾಫಿಕ್ ಇದೆ, ಆದರೆ ಈ ಕಡೆ ಟ್ರಾಫಿಕ್ ಇರಲಿಲ್ಲ. ಸೊ ಫೈನಲಿ ಹೋಗ್ತಾಯಿದ್ವಿ. ಈ ರೋಡಿಗೆ ಬಂದರೆ ಸಾಕು, ನಮಗೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಭಯ. ಈಗೇನೂ ಇಲ್ಲ, ಹೋಗ್ಬೇಕಾದ್ರೆ ಟ್ರಾಫಿಕ್ ಇರುತ್ತೆ. ಸೊ ಫೈನಲಿ ಹೋದ್ವಿ. ಕುನಾಫಾ ಇರಲಿಲ್ಲ ಫ್ರೆಂಡ್ಸ್, ನೋಡಿ ಇಲ್ಲೇ ಇಡ್ತಾರೆ, ಬಟ್ ಇರಲಿಲ್ಲ. ಸೊ ಫೈನಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಹೋದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ನಮ್ಮ ಮನೆಯವ್ರು ಸುಮ್ಮನೆ ಇರ್ತಾರ, ಇಲ್ಲ ಇಷ್ಟು ದೂರ ಬಂದಮೇಲೆ ಅವ್ರು ಸ್ಟಾರ್ ಮಾರ್ಕೆಟ್ಗೆ ಹೋಗಲೇಬೇಕು. ಇದು 18, ಬಟ್ ಇದರಲ್ಲಿ ಬಂದು ಚಾಕ್ಲೇಟ್ ಡಿಪ್, ಇದು ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಥರ ಐತೆ. ಇದು ಲೈಟ್ ಆಗೈತೆ. ಹ್ಞೂ ಕರೆಕ್ಟು. ಇದು ಬ್ರೌನು, ಅದು ಡಾರ್ಕ್. ಅಲ್ಲೇ ಹಾಕೋರು ನೋಡು, ಡಾರ್ಕ್ ಚಾಕ್ಲೇಟು, ಮಿಲ್ಕ್ ಚಾಕ್ಲೇಟು. ಯಾವ್ದು ತೊಗೊಂಡಿಪ್ಪ? ಇದು ಬಂದು ಅದೇ ತಿರಮಿಸು ಅಲ್ಲ, ಬ್ರೌನಿ. ಅದು ಬ್ರೌನಿ. ಅದೇ ಬ್ರೌನಿ, ನಾಯಿ ಹೆಸರು ಅದು ಬ್ರೌನಿ. ಸೊ ಫ್ರೆಂಡ್ಸ್, ಫೈನಲಿ ಶಾಪಿಂಗ್ ಮುಗಿಸ್ಕೊಂಡ್ವಿ. ಸೊ ಏನೇನು ಐಟಮ್ ತೊಗೊಂಡ್ವಿ ಅಂದರೆ ನೋಡಿ, ಇಲ್ಲಿದೆ ಬಿಲ್ಲಿಂಗ್ ಮಾಡ್ಸೋಕೆ ಬಂದಿದ್ದೀವಿ. ಸೊ ಇಷ್ಟು ಐಟಮ್ ತೊಗೊಂಡು ಹೊರಗಡೆ ಬಂದಿದ ತಕ್ಷಣ ನಾವು ತಿನ್ನಬೇಕು ಫ್ರೆಂಡ್ಸ್. ಸೊ ಹೊರಗಡೆ ಬಂದಿದ ತಕ್ಷಣ ಟೇಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಹೊರಡ್ತಾಯಿದ್ವಿ. ನಾವು ಸ್ಟಾರಲ್ಲಿ ಏನೇ ತೊಗೊಂಡ್ರು ಅಷ್ಟೇ. ಸೊ ಹೊರಗಡೆ ಬಂದು ಗಾಡಿ ಮೇಲೆ ಕೂತ್ಕೊಂಡು ತಿಂದ್ಕೊಂಡು ಆಮೇಲೆ ಹೊರಡೋದು. ಸೊ ಫೈನಲಿ ಹೊರಡ್ತಾಯಿದ್ವಿ. ಚಿತ್ರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ವೀಡಿಯೋ ಮಾಡಿದೆ. ಸೊ ಬನ್ನಿ ಈಗ ಮನೆಗೆ ಹೋಗಿ ಫಸ್ಟು ಊಟ ಮಾಡ್ಕೊಳ್ಳೋಣ. ಯಾಕೋ ಮ್ಯಾಕ್ಸಿ, ನೀನು ಬಂದಿದ ತಕ್ಷಣ ಅಲ್ಲೋಡು ಹೋಗ್ತಾ ಇದ್ದಾಳೆ ಅವಳು. ಹಾಂ, ಏನು ಹಂಗೆ ಬೈಕ್ಸ್ ಹಿಡಿದ್ಯಾ ಅವ್ರಿಗೆ? ಮೊಟಿ ಬರೇ, ನೀ ಎಲ್ಲ ಮಾಡೋದು ಹಿಂಗೆ. ನೋಡಿದ ಪಾಪ ಎಷ್ಟು ಬೈಕ್ಸ್ ಇದೆಯಾ ಹುಡುಗಿಗೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಜಸ್ಟು ಊಟ ಮುಗಿಸ್ಕೊಂಡ್ವಿ. ಸೊ ಚಿಲ್ಲಿ ಚಿಕನ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಅದು ಬೆಂಡೆಕಾಯಿ ಇದ್ದು ನಮ್ಮ ಮನೆಯವ್ರು ಏನೋ ಕಲಿಸಿದ್ರು ರೆಸಿಪಿ, ಅದನ್ನು ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ಇವರು ಚಿಕನ್ ತೊಗೊಂಬರ್ತೀನಿ ಅಂತಂದರು. ಸರಿ ಅಂತ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟು ಮತ್ತು ಚಿಕನ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಚಿಲ್ಲಿ ಚಿಕನ್ ಅಂದರೆ, ಅಷ್ಟು ಇಷ್ಟ ಹೋಗಿದೆ ಅದು. ಸೊ ರೈಸ್ ಜೊತೆನಂತೂ ತುಂಬ ಚೆನ್ನಾಗಿರುತ್ತೆ. ರೈಸಿಗೆ ಗ್ರೇವಿ ರೈಸಿಗೆ ಕಲಿಸ್ಕೊಂಡಿದ್ರೆ ಒಳ್ಳೆ ಪೆಪ್ಪರ್ ಚಿಕನ್ ಥರ ಇರುತ್ತೆ. ಸೊ ಚಿಕನ್ ತಿಂತಾಯಿದ್ರೆ ಹಾಗೆ ಚಿಲ್ಲಿ ಚಿಕನ್ ಥರ ಇರುತ್ತೆ. ಒಟ್ಟಿನಲ್ಲಿ ಈಸಿಯಾಗಿ ಮಾಡ್ಬೋದು, ಆ್ಯಂಡ್ ಕ್ವಿಕ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ಕೊಂಡ್ವಿ. ಈಗ ಊಟ ಮುಗೀತು, 10:30 ಆಗಿದೆ ಟೈಮು. ಈಗ ನಮ್ಮ ಮನೆಯವರು ಹೊರಗಡೆ ಹೋದರು, ಇನ್ನೊಂದು 5 ನಿಮಿಷ ಬರ್ತಾರೆ. ಸೊ ಮಲ್ಕೊಂಡೋದು ಫ್ರೆಂಡ್ಸ್, ಕಾಲು ನೋವು ಬೇರೆ ಜಾಸ್ತಿ ಹೋಗಿದೆ. ಇನ್ನೊಂದು ವಿಷಯ ಏನು ಅಂದರೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಯಾವುದೋ ಒಂದು ರೆಸಿಪಿ ಹೇಳಿದರು ನನಗೆ, ನಮ್ಮ ಮನೆಯವ್ರಿಗೆ ಹೇಳಿದ್ದು, ಅವ್ರು ನನಗೆ ಮಾಡಿಕೊಟ್ಟಿದ್ರು. ಅದನ್ನು ಹಾಕ್ಕೊಂಡು ಕಾಲು ನೋವು ಕಮ್ಮಿ ಆಗ್ತಿತ್ತು. ನಾನು ಆಯಿಲ್ಮೆಂಟ್ ಹಾಕ್ಕೊಂಡ್ರೆ ಕಡಿಮೆ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡು ಆಯಿಲ್ಮೆಂಟಲ್ಲೇ ಉಳಿದ್ಬಿಟ್ಟಿದ್ದೀನಿ. ಆ ಆಯಿಲ್ಮೆಂಟಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತ ಆಗ್ತಾಯಿಲ್ಲ. ಸೊ ಅದನ್ನು ಹಾಕ್ಕೋಬೇಕು. ಅದು ಏನಂದರೆ ಸುಣ್ಣ ಇರುತ್ತಲ್ಲ ಫ್ರೆಂಡ್ಸ್, ಸುಣ್ಣ, ಕೊಬ್ಬರಿ ಎಣ್ಣೆ, ಅರಿಶಿನ ಇದಿಷ್ಟು ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತಿದ್ರು. ಸೊ ಅದು ಹಾಕ್ಕೊಳ್ತಾ ಇದ್ದೆ, ಕಡಿಮೆ ಆಗಿತ್ತು. ಮತ್ತು ನಾನು ಆಯಿಲ್ಮೆಂಟ್ ಇಲ್ದಿದಾಗ ಯೂಸ್ ಮಾಡ್ತಾಯಿದ್ದಿದ್ದು. ಆಯಿಲ್ಮೆಂಟ್ ಸಿಕ್ಕಿದ್ಮೇಲೆ ಇದನ್ನೇ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಮ್ಮ ಅಕ್ಕವ್ರ ಊರಲ್ಲಿ ಆವಾಗ ಆಯಿಲ್ಮೆಂಟ್ ಹಾಕ್ಕೊಂಡಿದ್ದೆ ನಾನು. ಆವಾಗ ಕಡಿಮೆ ಆಗಿತ್ತು, 1-2 ತಿಂಗಳು. ಅದಾದಮೇಲೆ ನನ್ನ ಕಾಲು ನೋವು ಇದ್ದೇ ಇರಲಿಲ್ಲ. ಅದಕ್ಕೆ ಅದೇ ಅಂದ್ಕೊಂಡು ಹಾಕ್ಕೊಂಡೆ. ನೋಡಿದ್ರೆ ಆಯಿಲ್ಮೆಂಟ್ ಅದು ಜಾಸ್ತಿ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಅಂತೂ ಸಿಕ್ಕಾಪಟ್ಟೆ ಹೋಗಿದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ 2-3 ದಿನ, 4 ದಿನ ಬ್ಲಾಗ್ ಇರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ರೆಸ್ಟ್ ಡೇಸಲ್ಲಿ ನಾನು ಜಾಸ್ತಿ ಬ್ಲಾಗ್ಸ್ ಮಾಡಲ್ಲ. ಸೊ ಇನ್ಮೇಲೆ ಕಂಟಿನ್ಯೂ ಬ್ಲಾಗ್ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಈ ಬ್ಲಾಗಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡಿಕೊಂಡು ಲೈಕ್ ಕೊಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ವಿಡಿಯೋಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಸೊ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗಿಂತ ಇವಾಗ ನಾನು ವಿಡಿಯೋ ಹಾಕ್ತಿರೋದಕ್ಕೂ ಬೆಟರ್ ಅಂತ ಅನಿಸುತ್ತೆ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.